ಹಿರಿಯ ನಟ ದೊಡ್ಡಣ್ಣ ನಿಧನರಾಗಿದ್ದಾರೆ ಎನ್ನುವಂತಹ ವದಂತಿ ಎಲ್ಲೆಡೆ ಹಬ್ಬಿತು. ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಇದೀಗ ದೊಡ್ಡಣ್ಣ ದೂರನ್ನ ಸಲ್ಲಿಸಿದ್ದು ಬೆಂಗಳೂರು ಉತ್ತರ ವಿಭಾಗದ ಸೈಬರ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಬದುಕಿರುವಾಗಲೇ ಸತ್ತಿದ್ದಾರೆ ಅಂತ ಪೋಸ್ಟ್ ನ ಹಂಚಲಾಗ್ತಾ ಇದೆ. ಎಐ ಮೂಲಕ ಎಡಿಟ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಇದರಿಂದ ನನಗೆ ಮಾನಸಿಕ ನೋವು ಮತ್ತು ಆಘಾತ ಉಂಟಾಗಿದೆ. ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರನ್ನ ಸಲ್ಲಿಸಿದ್ದಾರೆ. ಜೂನ್ 15ನೇ ತಾರೀಕಿನಂದೇ ದೂರನ್ನ ಕೊಟ್ಟಿದ್ದಾರೆ ದೊಡ್ಡಣ್ಣ. ಇನ್ನು ದೂರು ದಾಖಲಿಸಿಕೊಂಡು ಅಪರಿಚಿತ ಆರೋಪಿಗಳ ಮೇಲೆ ತನಿಖೆಯನ್ನ ಕೈಗೊಂಡಿದ್ದಾರೆ ಸೈಬರ್ ಕ್ರೈಂ ಪೊಲೀಸರು. ಆಶ್ರಯದಾತರು ಆದ ಕನ್ನಡ ನಾಡಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಿಮ್ಮ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ನಿಮಗೆ ಒಂದು ವಿಷಯವನ್ನು ನಾನು ತಿಳಿಸಲೇಬೇಕು. ಏನು ಅಂದರೆ, ಇವತ್ತು ಬೆಳಗ್ಗೆನೆ ನಾನು ಹೇಳೋದಕ್ಕಿಂತ ಮುಂಚೆನೇ ಯಾರೋ ಅವಿವೇಕಿಗಳು ನಾನು ನಿಧನವಾಗಿದ್ದೀನಿ ಅನ್ನೋದನ್ನು ಫೇಕ್ ನ್ಯೂಸಲ್ಲಿ ಹಾಕಿದ್ದಾರೆ. ಅದು ಶುದ್ಧ ಹಿರಿಯ ನಟ ದೊಡ್ಡಣ್ಣ ನಿಧನರಾಗಿದ್ದಾರೆ ಎನ್ನುವಂತಹ ವದಂತಿ ಎಲ್ಲೆಡೆ ಹಬ್ಬಿತು. ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಇದೀಗ ದೊಡ್ಡಣ್ಣ ದೂರನ್ನ ಸಲ್ಲಿಸಿದ್ದು ಬೆಂಗಳೂರು ಉತ್ತರ ವಿಭಾಗದ ಸೈಬರ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಬದುಕಿರುವಾಗಲೇ ಸತ್ತಿದ್ದಾರೆ ಅಂತ ಪೋಸ್ಟ್ ನ ಹಂಚಲಾಗ್ತಾ ಇದೆ. ಎಐ ಮೂಲಕ ಎಡಿಟ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಇದರಿಂದ ನನಗೆ ಮಾನಸಿಕ ನೋವು ಮತ್ತು ಆಘಾತ ಉಂಟಾಗಿದೆ. ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರನ್ನ ಸಲ್ಲಿಸಿದ್ದಾರೆ. ಜೂನ್ 15ನೇ ತಾರೀಕಿನಂದೇ ದೂರನ್ನ ಕೊಟ್ಟಿದ್ದಾರೆ ದೊಡ್ಡಣ್ಣ. ಇನ್ನು ದೂರು ದಾಖಲಿಸಿಕೊಂಡು ಅಪರಿಚಿತ ಆರೋಪಿಗಳ ಮೇಲೆ ತನಿಖೆಯನ್ನ ಕೈಗೊಂಡಿದ್ದಾರೆ ಸೈಬರ್ ಕ್ರೈಂ ಪೊಲೀಸರು. ಆಶ್ರಯದಾತರು ಆದ ಕನ್ನಡ ನಾಡಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಿಮ್ಮ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ನಿಮಗೆ ಒಂದು ವಿಷಯವನ್ನು ನಾನು ತಿಳಿಸಲೇಬೇಕು. ಏನು ಅಂದರೆ, ಇವತ್ತು ಬೆಳಗ್ಗೆನೆ ನಾನು ಹೇಳೋದಕ್ಕಿಂತ ಮುಂಚೆನೇ ಯಾರೋ ಅವಿವೇಕಿಗಳು ನಾನು ನಿಧನವಾಗಿದ್ದೀನಿ ಅನ್ನೋದನ್ನು ಫೇಕ್ ನ್ಯೂಸಲ್ಲಿ ಹಾಕಿದ್ದಾರೆ. ಅದು ಶುದ್ಧ